ವೆಲ್, ನಿಮ್ಗೆ ಅನ್ಕೊಂಡಿರ್ಬೋದು ಸ್ವಲ್ಪ ಹಣ ಉಳಿತಾಯ ಮಾಡ್ಕೊಂಡು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡು ನಿಮ್ಮ ಲೈಫ್ ಬೆಟರ್ ಆಗ್ತಾ ಅಂತ ಹೇಳಿ. ಬಟ್ ಇಮ್ಯಾಜಿನ್ ಮಾಡಿ, ಒನ್ ಪಾಯಿಂಟ್ ಅಲ್ಲಿ ಒಂದು ಕಾಫಿ ಕಪ್ಪಿಗೆ ₹4 ಇತ್ತು ಅಂಡ್ ಟುಡೇ ಇಟ್ ಇಸ್ 10, ರೈಟ್? ಫಾರ್ ದ ಸೇಮ್ ಥಿಂಗ್ ಯು ಆರ್ ಪೇಯಿಂಗ್ 2 times, ಎರಡು ಪಟ್ಟು ಆ ಪ್ರಾಡಕ್ಟ್ ಗೆ ನಾವು ಇವತ್ತು ಪೇ ಮಾಡ್ತೇವೆ. ಅಂಡ್ ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್, ರೈಟ್? ಸೊ ನೀವ್ ಎಂತ ಸೇವ್ ಮಾಡ್ಕೊಂಡ್ರು ನಿಮ್ಮ ಸ್ಪೆಂಡಿಂಗ್ ಕಾಸ್ಟ್ ಇಟ್ ವಿಲ್ ಓನ್ಲಿ ಗ್ರೋ. ನಿಮ್ಮ ಸ್ಪೆಂಡಿಂಗ್, ನಾವೇನೋ ಲಿವಿಂಗ್ ಕಾಸ್ಟ್ ಅಂತ ಹೇಳ್ತೇವೆ, ಅದು ಯಾವತ್ತು ಜಾಸ್ತಿ ಆಗ್ತದೆ ಹೋಗ್ತು, ನೀವು ಸೇವಿಂಗ್ಸ್ ಮಾಡಿದ್ರೆ ನಿಮ್ಗೆ ಆ ಹಣ ಅಲ್ಲೇ ಇರುತ್ತೆ. ಸೊ ನೀವೇನು ಮುಂದಕ್ಕೆ ನಿಮ್ಗೆ ಈಸಿ ಆಗ್ತದೆ ಅಂತ ಹೇಳಿ ನೀವು ಸೇವ್ ಮಾಡಿಟ್ರು, ಬಟ್ ಅದೇ ಐಟಮ್ ತಗೊಳ್ಳಿಕ್ಕೆ ನೀವು ಇದರ 2 ಪಟ್ಟು ಮಿನಿಮಮ್ ಸ್ಪೆಂಡ್ ಮಾಡುವ ಟೈಮ್ ಬಂದೇ ಬರ್ತದೆ. ಸೊ ಯುವರ್ ಓನ್ಲಿ ಆಪ್ಷನ್ ಇಸ್ ಲಿವಿಂಗ್ ಕಾಸ್ಟ್ ಜಾಸ್ತಿ ಆದ ಹೋಗಿ ಅಟ್ ಲೀಸ್ಟ್ ನಿಮ್ಮ ಅರ್ನಿಂಗ್ ಲೆವೆಲ್ ಈಕ್ವಲೆಂಟ್ ಇಲ್ಲದ್ರೆ ಜಾಸ್ತಿ ಇರ್ಬೇಕು. ದೆನ್ ಓನ್ಲಿ ಯು ಕ್ಯಾನ್ ಹ್ಯಾವ್ ವಾಟ್ ಇಸ್ ಕಾಲ್ಡ್ ಆಸ್ ಹ್ಯಾಪಿನೆಸ್. ಯಾವತ್ತು ನಿಮ್ಮ ಇನ್ಕಮ್ ಲೆವೆಲ್ ಇಸ್ ನಾಟ್ ಈಕ್ವಲ್ ಟು ಯುವರ್ ಲಿವಿಂಗ್ ಎಕ್ಸ್ಪೆನ್ಸಸ್, ನೀವು ಯಾವತ್ತು ಸ್ಟ್ರಗಲ್ ಮಾಡ್ಬೇಕಾಗುತ್ತೆ. ಅಂಡ್ ದಟ್ ಈಸ್ ಯೋರ್ ವೈ ಯು ಶುಡ್ ಡೂ ಬಿಸ್ನೆಸ್ along with your college studies, or even if you are a office going person. Imagine ಲಕ್ಷಗಟ್ಲೆ ಕೋಟಿಗಟ್ಲೆ ಸ್ಪೆಂಡ್ ಮಾಡ್ಕೊಂಡು, ನಿಮ್ಗೆ ಗೊತ್ತುಂಟು ಒಂದು ಡಾಕ್ಟರ್ ಆಗ್ಬೇಕಂತ ಹೇಳಿದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ತಗೊಳ್ತದೆ ಅಂಡ್ ಎಷ್ಟು ಟೈಮ್ ತಗೊಳ್ತದೆ ಅಂತ ಹೇಳಿ. ನಿಮ್ಗೆ ಗೊತ್ತುಂಟು UPSC ಎಕ್ಸಾಮ್ ನಲ್ಲಿ 10 ಲಕ್ಷ 11 ಲಕ್ಷ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೀತಾರೆ ಅಂಡ್ ಓನ್ಲಿ 6 lakhs 7 lakhs ಪೀಪಲ್ ಸೆಲೆಕ್ಟ್ ಆಗ್ತಾರೆ. ಟ್ರೂ. ಸೊ ಬೇಸಿಕಲಿ ನಾನು ಏನ್ ಹೇಳಿಕ್ಕೆ ಟ್ರೈ ಮಾಡ್ತಿದ್ರು ಅಂತ ಹೇಳಿದ್ರೆ, ಈ ರೇಷಿಯೋ ಆಫ್ ಸಕ್ಸಸ್ ಅಂಡ್ ಫೇಲ್ಯೂರ್ ಎಲ್ಲ ಕಡೆ ಇದೆ. ಇಟ್ಸ್ ನಾಟ್ ಲೈಕ್ ಈ ಇಂಡಸ್ಟ್ರಿಯಲ್ಲಿ ಮಾತ್ರ ಫೇಲ್ಯೂರ್ ಹೈ ಇದೆ, ಉಳಿದ ಎಲ್ಲ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಇಂದ ಉಕ್ಕಿ ಹರಿತು ಅಂತ ಹೇಳಿ ಇಲ್ಲ. ದರ್ ಇಸ್ ಆಲ್ವೇಸ್ ಆಲ್ಮೋಸ್ಟ್ ಸಿಮಿಲರ್ ರೇಷಿಯೋ ಆಫ್ success and failure in just about every industry, in just about every area. It's just that ನಾವು ಮಿಸ್ಅಂಡರ್ಸ್ಟುಡ್ ಮಾಡ್ಕೊಂಡೆವು. ಯಾರೋ ಅನ್ಸಕ್ಸಸ್ಫುಲ್ ಪರ್ಸನ್ ಇಂದ ನಾವು ಅವರ ಥಾಟ್ಸ್ ಅನ್ನು ನಾವು ತಕೊಂಡೆವು, ಸಕ್ಸಸ್ಫುಲ್ ಪೀಪಲ್ ಇಂದ ನಾವು ಥಾಟ್ಸ್ ಅನ್ನು ಕ್ಯಾರಿ ಮಾಡ್ಲಿಕ್ಕೆ ಹೋಗಿಲ್ಲ. ಅಂಡ್ ದಟ್ ಸಮ್ವೇರ್ ನಮ್ಮ ಡಿಸಿಷನ್ ಇನ್ಫ್ಲೂಯೆನ್ಸ್ ಆಯ್ತು, ನಮ್ಮ ಆಕ್ಷನ್ಸ್ ಮೇಲೆ ಇನ್ಫ್ಲೂಯೆನ್ಸ್ ಆಯ್ತು, ಅಂಡ್ ಇವತ್ತು ನಾವು ಇರುವ ಸಿಚುವೇಶನ್ ಗೆ ಕಾರಣವಾಯ್ತು. ಸೊ ಐ ಆಲ್ವೇಸ್ ರೆಕಮೆಂಡ್ ಅಟ್ ಲೀಸ್ಟ್ ಪಾರ್ಟ್ ಟೈಮ್ ಅಲ್ಲಿ, ಹಾಗೆ ಹೇಳಿದಾಗೆ ನಿಮ್ ಆಫೀಸ್ ಆದ್ಮೇಲೆ ಯು ವಿಲ್ ಹ್ಯಾವ್ ಅಟ್ ಲೀಸ್ಟ್ 30 minutes ಅಲ್ಲಿ ಈಗಿರುವ ರೀಲ್ಸ್ ಆಪ್ಷನ್ಸ್ ಅಲ್ಲಿ ನೀವು 1 minute, ದಟ್ ಇಸ್ 60 seconds ರೀಲ್ಸ್ ಇರೋದು. ಜಸ್ಟ್ 1 minute ಮಾತಾಡಿದ್ರು ಸಹ ನಿಮ್ಮ ಬಿಸ್ನೆಸ್ ಬಗ್ಗೆ 30 ನಿಮಿಷ ಮಾತಾಡಿದ್ರೆ ದಟ್ ಇಸ್ 30 reels ಎವ್ರಿ ಸಿಂಗಲ್ ಡೇ. ಆ ರೀಲ್ಸ್ ಇಟ್ಕೊಂಡು ಎಷ್ಟು ಜನರನ್ನು ನೀವು ರೀಚ್ ಆಗ್ಬೋದು ಫಾರ್ ಫ್ರೀ. ಸೊ ಆ 30 minutes ಇನ್ವೆಸ್ಟ್ಮೆಂಟ್ ಇಂದ ಇಡೀ ದಿವಸ 30 minutes ಇನ್ವೆಸ್ಟ್ಮೆಂಟ್ ಎವ್ರಿ ಸಿಂಗಲ್ ಡೇ ಜಸ್ಟ್ 1 minute ಮಾತಾಡ್ತಾ ಹೋದ್ರೆ, ಅಂಡ್ ಇಫ್ ಯು ಕ್ಯಾನ್ ಗೆಟ್ ಎಕ್ಸ್ಟ್ರಾ 30 to 50,000 rupees, ವಾಟ್ ಈಸ್ ಸ್ಟಾಪಿಂಗ್ ಯು? ಬಿಕಾಸ್ ಫ್ಯೂಚರ್ ಅಲ್ಲಿ ನಿಮ್ಗೆ ವಾಪಸ್ ಬರ್ಬೇಕಂತ ಹೇಳಿದ್ರೆ ನಿಮ್ಗೆ ವಾಪಸ್ ಹೋಗ್ಲಿಕ್ಕೆ ಆಗುದಿಲ್ಲ. ನೀವು ಇವತ್ತಿರೋ ಸಿಚುವೇಶನ್, ನಿಮ್ಮ ಪಾಸ್ಟ್ ಅಲ್ಲಿ ನೀವು ಮಾಡಿದ ಡಿಸಿಷನ್ಸ್, ಇವತ್ ನಾನು ಇರುವ ಸಿಚುವೇಶನ್ ನಿಂಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಂಗೆ ವಾಪಸ್ ಹೋಗಿ ನಂಗೆ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಟ್ಸ್ ಇಂಪಾಸಿಬಲ್, ನೋ ಮ್ಯಾಟರ್ ಹೌ ರಿಚ್ ಯು ಆರ್. ಬಟ್ ನನ್ಗೆ ಈ ಸಿಚುವೇಶನ್ ಅಲ್ಲಿ ನಿಂತು ನನ್ನ ಫ್ಯೂಚರ್ ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ ಬೇಸ್ಡ್ ಆನ್ ಮೈ ಪಾಸ್ಟ್ ಎಕ್ಸ್ಪೀರಿಯನ್ಸಸ್, ಅಂಡ್ ಅದು ನಾನ್ ಮಾಡ್ತಿದ್ದೇನೆ. ಅಂಡ್ ದಟ್ ಈಸ್ ವಾಟ್ ಐ ಆಮ್ ರಿಕಮೆಂಡಿಂಗ್ ಯು ಟು ಡೂ ದ ಸೇಮ್ ಇಫ್ ಯು ವಾಂಟ್ ಟು ಫುಲ್ಫಿಲ್ ಯೋರ್ ವೈ. ಸೊ ನೀವೇ ಅಬ್ಸರ್ವ್ ಮಾಡಿ, ಈ ಜೋಶ್ ಅಲ್ಲಿರುವಾಗ ನಾವು ಎಷ್ಟು ಕೆಲಸ ಮಾಡ್ತೇವೆ, ಅಂಡ್ ಈ ಜೋಶ್ ನಮ್ಮ ಹತ್ರ 20 to 35 ಮ್ಯಾಕ್ಸಿಮಮ್ 40 ಇರೋದಕ್ಕೆ ಸೇಮ್ ಇರುತ್ತೆ, ಅಥವಾ 20 ಇಂದ 30 40 ಇರುವಾಗ ಕಮ್ಮಿ ಆಗ್ತಾ ಹೋಗ್ತದ. ಸೊ ಈವನ್ ವಾಟ್ ಎವರ್ ಏಜ್ ಯು ಆರ್, ನೀವು 50 ಅಲ್ಲಿ ಇದ್ದವ್ರು ಕೆಲವರು ಫುಲ್ ಆನ್ ಜೋಶ್ ಅಲ್ಲಿ ಇರ್ಬೋದು. ಐ ಆಮ್ ಸಾರಿ ಇಫ್ ಐ ಹ್ಯಾವ್ ಹರ್ಟ್ ಯು, ಬಟ್ you understand the fact that you to maintain that josh at 50 is not easy, but at the age of 20 to 30 that josh is not natural. So why not ನಮ್ಮ ಈ ಎನರ್ಜಿ ನಾವು ಯೂಸ್ ಮಾಡ್ಕೊಳ್ಬಾರ್ದು? ಯಾಕಂತ ಹೇಳಿದ್ರೆ ಲಿವಿಂಗ್ ಎಕ್ಸ್ಪೆನ್ಸಸ್ ಡಿಪೆಂಡೆನ್ಸಿ ಜಾಸ್ತಿ ಆಗ್ತಾ ಉಂಟು, ಇನ್ಕಮ್ ಇಸ್ ನಾಟ್ ಹ್ಯಾಂಡ್ಲಿಂಗ್ ಇಟ್, ರೈಟ್? ಅಂಡ್ ಜೆಟ್ ಆನ್ ಜೋಶ್ ಸಹ ಕಮ್ಮಿ ಆಗ್ತಾ ಉಂಟು. ಕರೆಕ್ಟ್ ಆಗಿ ಗೈಡೆನ್ಸ್ ಮಾಡೋರು ಯಾರಿಲ್ಲ, ಕರೆಕ್ಟ್ ಆಗಿ ಪಾತ್ ಅನ್ನು ತೋರಿಸೋರು ಯಾರಿಲ್ಲ, ಅಂಡ್ ದಟ್ ಈಸ್ ಪುಟಿಂಗ್ ಹಿಮ್ ಇನ್ ಫರ್ದರ್ ಮೋರ್ ಸ್ಟ್ರೆಸ್. ಅಂಡ್ ಈ ಸ್ಟ್ರೆಸ್ ಇಂದ 101 ಕಾಯಿಲೆಗಳು ಮತ್ತೆ, ಆ ಕಾಯಿಲೆಗಳಿಗೆ ಮಾತ್ರೆ, ಅದಕ್ಕೆ ಖರ್ಚು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಯಾವಾಗ ನಾವು ಹಣ ಮಾಡುವ ಅಥವಾ ಆಪರ್ಚುನಿಟಿ ಆಪ್ಷನ್ಸ್ ಬರ್ತದೆ ಅವಾಗ ಮಾತ್ರ ನಾವು ನಮ್ಮ ಪೇರೆಂಟ್ಸ್ ಅನ್ನು ಮುಂದೆ ಇಟ್ಟು ನಾವು ವಿಕ್ಟಿಮ್ ಕಾರ್ಡ್ ಆಡ್ತೇವೆ. ಟ್ರೂ. ಬಟ್ ಯಾರ ಸಜೆಷನ್ಸ್ ಕೇಳಲ್ಲ, ಯಾರ ಡಿಸಿಷನ್ಸ್ ಕೇಳಲ್ಲ. ನಾವ್ ಎಷ್ಟು ತಿರ್ಗ್ಲಿಕ್ಕೆ ಹೋಗಿಲ್ಲ. ಟ್ರೂ. ನಾವು ಎಷ್ಟು ಕೆಲಸಗಳು ನಾವು ಎಷ್ಟು ಕೇಳ್ಕೊಂಡ್ ಮಾಡಿದ್ದೇವೆ. ಬಟ್ ವೆನ್ ಇಟ್ ಇಸ್ ದ ಆಪರ್ಚುನಿಟಿ ಆಫ್ ಇಂಪ್ರೂವ್ಮೆಂಟ್, ನಾವು ಅವರು ಬಿಡ್ತಿಲ್ಲ, ಇವರು ಬಿಡ್ತಿಲ್ಲ ಅಂತ ಹೇಳಿ ವಿಕ್ಟಿಮ್ ಕಾರ್ಡ್ ಆಡ್ತೇವೆ. ಸೊ ನೀವು ಯಾರ ಹತ್ರ ಸಜೆಷನ್ ಕೇಳಬೇಕು, ಯಾರು ನಿಮ್ಮ ಇಂಟ್ರೆಸ್ಟ್ ಇರುವ ಫೀಲ್ಡ್ ಅಲ್ಲಿ ಸಕ್ಸಸ್ ಆಗಿದ್ರು
ಅವರ ಹತ್ರ ನೀವು ಫಸ್ಟ್ ಗೈಡೆನ್ಸ್ ತಗೊಳ್ಬೇಕು, ಅಂಡ್ ದಟ್ ಇಸ್ ವೇರ್ ಯುವರ್ ಸಕ್ಸಸ್ ಈಸ್. ಸೊ ಇದೇ ರೀಸನ್ ಇಂದ ಹೆಚ್ಚಿನ ಜನ ಅವರು ಸಕ್ಸಸ್ ಆಗೋಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅವ ಪಾಪ ಕಾಲ ಹೊರಗೆ ಇಟ್ಟ ತಕ್ಷಣ ಆಚಿಂದ ನೆಗೆಟಿವ್, ಈಚಿಂದ ನೆಗೆಟಿವ್, ಎಲ್ರು ನೆಗೆಟಿವಿಟಿಯೇ ಮಾತಾಡುವವರು. ನಿಮ್ಮ ನೇಬರ್ಸ್ ಸೈಕಲ್ ಬಿಡುವವರು, ಸ್ಕೂಟರ್ಸ್ ಬಿಡುವವರು. ಸೊ ನೋ ಡೌಟ್ ನಮ್ಮ ಮೈಂಡ್ ಸೆಟ್ ಸಹ ನಮ್ಮ ನೇಬರ್ಸ್ ಈಕ್ವಲೆಂಟ್ ಆಗಿರುತ್ತೆ. ಬಟ್ ಅದೇ ನೀವೊಂದು ರಿಚ್ ಏರಿಯಾ ಅಥವಾ ರಿಚ್ ಸೊಸೈಟಿಯಲ್ಲಿ ಇದ್ರೆ ಯು ಕ್ಯಾನ್ ಇಮ್ಯಾಜಿನ್ ಹೌ ದಟ್ ಫೀಲಿಂಗ್ ಇಸ್, ಹೌ ದಟ್ ವೈಬ್ ಇಸ್. ನಿಮ್ಗೆ ಅಲ್ಲಿ ಜಾಸ್ತಿ ದಿವಸ ನಾರ್ಮಲ್ ಇರ್ಲಿಕ್ಕೆ ಆಗುದಿಲ್ಲ. ಐದರ್ ಯು ಹ್ಯಾವ್ ಟು, ನಿಮ್ಗೆ ಆ ಸೊಸೈಟಿ ಬಿಟ್ಟು ಬರ್ಬೇಕು, ಇಲ್ಲಾಂದ್ರೆ ಆ ಸೊಸೈಟಿಯಲ್ಲಿ ಎಲ್ಲರ ಹಾಗೆ ನೀವು ಸಕ್ಸಸ್ ಆಗಿರ್ಬೇಕು. ಅಂಡ್ ನ್ಯಾಚುರಲಿ ನೀವು ಅಂತ ಟೈಮ್ ಅಲ್ಲಿ ನೀವು ಎಫರ್ಟ್ಸ್ ಹಾಕ್ತೀರಿ ಅಂಡ್ ಅವರ ಹಾಗೆ ನಿಮ್ಮ ಸೊಸೈಟಿ ಈಕ್ವಲೆಂಟ್ ಆಗಿ ರಿಚ್ ಆಗಿ. ಈಗ ಜಸ್ಟ್ ಬಿಕಾಸ್ ನಮ್ಮ ಸೊಸೈಟಿ ಅವರು ನಮ್ಮ ಲೆವೆಲ್ ಅಲ್ಲೇ ಇದ್ದಾರೆ ಅಂಡ್ ಇಟ್ಸ್ ಫ್ಯೂಲಿಂಗ್ ಇಟ್, ಎಸ್ ಆರ್ ನೋ. ಸೊ ಹೀಗಿರುವಾಗ ನೀವು ಯಾವಾಗ ಔಡಿ ಬಗ್ಗೆ, BMW ಅಥವಾ ಫರಾರಿ ಬಗ್ಗೆ ಹೇಗೆ ಮಾತಾಡ್ಲಿಕ್ಕೆ ಆಗ್ತದೆ? ನೀವು ಪಾಪ ಒಬ್ರು ಸೈಕಲ್ ನವನ ಹತ್ರ ಹೋಗಿ ಕೇಳಿದ್ರೆ ವಿತ್ ಡ್ಯೂ ರೆಸ್ಪೆಕ್ಟ್, ಅವ ಸೈಕಲ್ ಬಗ್ಗೆ ಮಾತಾಡ್ತಾನೆ ಅಥವಾ ಮ್ಯಾಕ್ಸಿಮಮ್ ಒಂದು ಬೈಕ್ ಬಗ್ಗೆ ಮಾತಾಡ್ತಾನೆ. ಟ್ರೂ. ಒಬ್ರು 1 BHK ಹೌಸ್ ಇರುವವರು ಮ್ಯಾಕ್ಸಿಮಮ್ 2 BHK ಹೌಸ್ ಬಗ್ಗೆ ಬಂಗ್ಲೋ ಬಗ್ಗೆ ಮಾತಾಡೋದು. ಸೊ ನಿಮ್ಗೆ ಏನ್ ಬೇಕು, ನೀವು ಅಂತ ಪರ್ಸನ್ ಒಟ್ಟಿಗೆ ನೀವು ಅಸೋಸಿಯೇಟ್ ಆಗ, ದೆನ್ ಓನ್ಲಿ ಯು ವಿಲ್ ಗೆಟ್ ದ ರೈಟ್ ಗೈಡೆನ್ಸ್. ಸೊ ಲೆಟ್ಸ್ ಟಾಕ್ ಅಬೌಟ್ ನಂಬರ್ಸ್. ನಿಮ್ಗೊಂದು ಫ್ಯಾಬ್ಯುಲಸ್ ಬೆಸ್ಟ್ ಜಾಬ್ ಸಿಕ್ಕಿದೆ, ನೀವು ತಿಂಗಳಿಗೆ 50,000 ಇನ್ಕಮ್ ಅರ್ನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ವರ್ಷಕ್ಕೆ ಎಷ್ಟಾಯ್ತು? 50,000 ಇಂಟು 12 is 6 lakhs. ಸೊ ವರ್ಷಕ್ಕೆ ನೀವು 6 ಲಕ್ಷ ಅರ್ನ್ ಮಾಡ್ತಿದ್ರಿ ಅಟ್ ದ ಏಜ್ ಆಫ್ 20. ಸೊ ಈ 6 ಲಕ್ಷದಲ್ಲಿ ಸ್ಟಾರ್ಟಿಂಗ್ ಇಮ್ಯಾಜಿನ್ ಮಾಡಿ, ನೀವು ಮನೆಯಿಂದಾನೆ ನಿಮ್ಮ ಲಂಚ್ ಟಿಫಿನ್ ತಗೊಂಡು ಹೋಗ್ತಿದ್ರಿ. ನೀವು ಜಾಸ್ತಿ ಸ್ಟಾರ್ಟಿಂಗ್ ಇಯರ್ ಅಲ್ಲಿ ನೀವು ಖರ್ಚು ಮಾಡೋದಿಲ್ಲ ಅಂಡ್ ನೀವು ಅಪ್ರಾಕ್ಸಿಮೇಟ್ಲಿ 3 lakhs ಸೇವ್ ಮಾಡ್ಕೊಂಡ್ರಿ. ಸೊ ಇದೇ ರೀತಿ ನೀವು ಸ್ಟಾರ್ಟಿಂಗ್ ಅಲ್ಲಿ 20 ಇದ್ರಿ, 21 ಆಗೋಷ್ಟಲ್ಲಿ ನೀವು ಒಂದು ಹಾಫ್ ಸ್ಯಾಲರಿ ನಿಮ್ದು ಚಾಯ್ತು ಅಂಡ್ 3 lakhs ನೀವು ಉಳಿಸಿದ್ರಿ. ಅಂಡ್ ಹಾಗೆ ಟೈಮ್ ಹೋಗ್ತಾ ಹೋಗ್ತಾ 25 years ಆಗುವಷ್ಟರಲ್ಲಿ ನೋ ಮ್ಯಾಟರ್ ನಿಮ್ಮ ಇನ್ಕಮ್ ಪರ್ ಇಯರ್ 6 lakhs ಇದ್ದದ್ದು 10 lakhs ಆಗಿರ್ಬಹುದು, ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಎಕ್ಸ್ಪೆಂಡಿಚರ್ ಇಸ್ ಮೋರ್ ದನ್ ಹಾಫ್ 7 lakhs ಆಗಿರಬಹುದು. ಯಾಕಂದ್ರೆ ಮುಂದೆ ಹೋಗ್ತಾ ನಿಮ್ಗೆ ದೊಡ್ಡ ದೊಡ್ಡ ಗಾಡಿ ಬೇಕು, ದೊಡ್ಡ ದೊಡ್ಡ ಹೋಟ್ಲಲ್ಲಿ ಹೋಗಿ ತಿನ್ಬೇಕು ಆಸೆ ಆಗುತ್ತೆ, ನಿಮ್ಮ ಡಿಪೆಂಡೆನ್ಸಿ ಜಾಸ್ತಿ ಆಗಿರುತ್ತೆ, ದೊಡ್ಡ ಮನೇಲಿ ನಿಲ್ವಾಸ ಆಗಿರ್ತದೆ, EMI ಅಥವಾ ರೆಂಟ್. ಸೊ ಈವನ್ ನಿಮ್ಮ 5 years ಆದ್ಮೇಲೆ ನಿಮ್ಮ ಇನ್ಕಮ್ ಏನು 10 lakhs ಆಗಿರುತ್ತೋ, ನಿಮ್ಮ ಎಕ್ಸ್ಪೆನ್ಸಸ್ ಆಲ್ಮೋಸ್ಟ್ ನಿಯರಿಂಗ್ 7 to 8, 9 lakhs ಸಹ ಆಗಿತ್ತು. ಅಂಡ್ ಮತ್ತೆ ನೀವೊಂದು ಪಾಯಿಂಟ್ ಗೆ ಬರ್ತೀರಿ 28, 29 ಹತ್ರ. ಹಾಗೆ ಹೋಗ್ತಾ ಹೋಗ್ತಾ ನಿಮ್ಮ ಏಜ್ 28 ಆಗುತ್ತೆ. ಸೊ ಒಂದು ಟೈಮ್ ಬರ್ತದೆ ನಿಮ್ಗೆ ಮದುವೆ ಆಗ್ಬೇಕು. ಸೊ ಈಗ ಮದ್ವೆ ಆದ ಮೇಲೆ ನಿಮ್ಮ ಪಾರ್ಟ್ನರ್ ಅನ್ನು ನಿಮ್ಮ ಮನೇಲಿ ಹಿಡ್ಕೊಳ್ಲಿಕ್ಕೆ ಆಗುದಿಲ್ಲ. ಸೊ ಯು ನೀಡ್ ಅ ಬಿಗರ್ ಹೌಸ್. ಟ್ರೂ. ಸೊ ಎಕ್ಸ್ಪೆನ್ಸಸ್ ಫರ್ದರ್ ಶೂಟ್ ಅಪ್ ಆಗುತ್ತೆ. ಸೊ ಇವತ್ತಿನ ಮೆಟ್ರೋ ಸಿಟೀಸ್ ಅಲ್ಲಿ ನೀವೇ ಅಬ್ಸರ್ವ್ ಮಾಡಿರ್ಬೋದು, ಒಂದು ಬೇಸಿಕ್ ನಾರ್ಮಲ್ 2 BHK ಹೌಸ್ 1 CR ಅಂತ ಕಮ್ಮಿ ಏನ್ ಸಿಗೋದಿಲ್ಲ. ನಾರ್ಮಲ್ ಬೇಸಿಕ್ 2 BHK ಹೌಸ್ 1 CR ಮಿನಿಮಮ್ ಮೆಟ್ರೋ ಸಿಟೀಸ್ ಅಲ್ಲಿ. ಅಫ್ಕೋರ್ಸ್ ನೀವು ಹಳ್ಳಿಯಲ್ಲಿ ನಿಂತು ನೀವು ಸಿಟಿಗೆ ಜಾಬಿಗೆ ಹೋಗೋರಲ್ಲ. ಸೊ ಯು ಹ್ಯಾವ್ ಟು ಸ್ಪೆಂಡ್ ಇಟ್ ಮೋರ್. ಸೊ ಈಗ ನೀವು ನೋಡಿದ್ರೆ ನಿಮ್ಗೆ 10 lakhs ಇನ್ಕಮ್ ಉಂಟು, 9 lakhs ಆಲ್ಮೋಸ್ಟ್ ಎಕ್ಸ್ಪೆನ್ಸಸ್ ಕಟ್ ಆಗುತ್ತೆ. ಸೊ ನಿಮ್ಗೆ 1 lakh ಕೈಯಲ್ಲಿ ಉಳಿತದೆ. ಅಂಡ್ ಈ 1 lakh ಹಿಡ್ಕೊಂಡು ನೀವು 1 CR ತನಕ ಹೇಗೆ ಮುಟ್ತೀರಿ? ಯಾಕೆ ನಾವಿಲ್ಲಿ ಎಮರ್ಜೆನ್ಸಿ ಅನ್ನು ಕೌಂಟ್ ಮಾಡಿಲ್ಲ. ಸೊ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತೀರಿ, ಈ 1 lakh ಅನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ, ಸ್ಟಾಕ್ಸ್ ಅಲ್ಲಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ ಬೈ ದ ಟೈಮ್ ನಿಮ್ಮ 1 lakh ಸೇವ್ ಮಾಡ್ಕೊಂಡು 1 CR ಆಫ್ಟರ್ ಆಲ್ ಟ್ಯಾಕ್ಸ್ ಡಿಡಕ್ಷನ್ ರೀಚ್ ಆಗುವಾಗ ಆ 1 CR ಇದು ಫ್ಲಾಟ್ 2 CR ಆಗಿರ್ತದೆ. ಇನ್ಫ್ಲೇಷನ್ ಕರೆಕ್ಟ್ ಅಲ್ವಾ? ಸೊ ಬೇಸಿಕಲಿ ಹಣದ ಟೆನ್ಷನ್ ಮುಗಿತಂತಾನೆ ಇಲ್ಲ. ನೋ ಮ್ಯಾಟರ್ ನಮ್ಮ ಸ್ಯಾಲ್ರಿ ಎಷ್ಟು ಜಾಸ್ತಿ ಆಗ್ತಿದೆಯೋ ಇಲ್ಲೋ, ಮನಿ ಇಶ್ಯೂ ಇದ್ದೇ ಇರ್ತದೆ. ಸೊ ನಾನ್ ನಿಮ್ಮ ಹತ್ರ ಹೇಳಿದ್ರೆ ಚಲೋ ಒಂದು ಹೋಗಿ ಒಂದು ಮರ್ಸಿಡೀಸ್ ಕಾರ್ ಬೈ ಮಾಡಿ ಅಂತ ನೀವು ಹೇಳ್ತೀರಿ, 70 lakhs ಇದೆ ಒಂದ್ ಕಾರಿಗೆ ಮಿನಿಮಮ್ ಸ್ಟಾರ್ಟಿಂಗ್ ಪ್ರೈಸ್, ಇದಾಗಿ ಹೋಗಿಲ್ಲ. ಬಟ್ ನಿಮ್ಗೆ ಗೊತ್ತುಂಟು ಇವತ್ತಿನ ದಿನಗಳಲ್ಲಿ ತಿಂಗಳಿಗೆ 70 lakhs ಅರ್ನ್ ಮಾಡೋರು ಇದ್ದಾರೆ. ಅಂಡ್ ಇನ್ ರೇರ್ ಕೇಸ್ ಬಿಗ್ ಶಾಟ್ ಬಿಸ್ನೆಸ್ ಮ್ಯಾನ್ ದಿನಕ್ಕೆ 70 lakhs ಅರ್ನ್ ಮಾಡುವವರು ಇದ್ದಾರೆ. ಟ್ರೂ. ಅಂಡ್ ಯು ಥಿಂಕ್ ಅವರಿಗೆ ಮರ್ಸಿಡೀಸ್ ಇಸ್ ಅ ಕಾಸ್ಟ್ಲಿಯರ್ ಥಿಂಗ್? ನೋ. ದ ಕ್ವಶನ್ ಇಸ್, ನಿಮ್ಗೆ ಯಾವ ಕ್ಯಾಟಗರಿಲಿ ಇರ್ಬೇಕು, ನಿಮ್ಮ ವೈ ನಿಮ್ಮನ್ನು ಎಲ್ಲಿ ಗೈಡ್ ಮಾಡ್ತದೆ, ನಿಮ್ಮ ವೈ ನಿಮ್ಗೆ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕಂತ ಹೇಳಿ ಪುಷ್ ಮಾಡ್ತದೆ. ಸೊ ಅದು ನಿಮ್ಮ ಡಿಸಿಷನ್. ಸೊ ನಾನು ಇದನ್ನ ಹೇಳ್ತಾ ಇನ್ನು ನಾನು ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡ್ತಾ ಹೋದ್ರೆ ನಿಮ್ಗೆ ಡಿಪ್ರೆಷನ್ ಗೆ ಕಾರಣವಾಗಬಹುದು. ಸೊ ಪ್ರಾಬ್ಲಮ್ಸ್ ಮುಗಿತಾ ಇಲ್ಲ, ಅದಕ್ಕೆ ಇನ್ನೂ ಟೈಮ್ ಮೀರಿಲ್ಲ. ಈಗ 2024. ಸೊ ಪ್ಲೀಸ್ ನೆಕ್ಸ್ಟ್ 35 ವರ್ಷ ಕಾಯ್ಬೇಡಿ, ವೇಟ್ ಮಾಡ್ಬೇಡಿ. ಹಣ ಸೇವ್ ಮಾಡಿ ಏನು ಆಗ್ಲಿಕ್ಕಿಲ್ಲ. ನೀವು 1 ಲಕ್ಷ ಬ್ಯಾಂಕ್ ಅಲ್ಲಿ ಇಟ್ರೆ ವರ್ಷಕ್ಕೆ ಅರೌಂಡ್ 4% ಇಂಟ್ರೆಸ್ಟ್ ಸಿಗ್ತದೆ. ಸೊ ನಿಮ್ಗೆ ವರ್ಷಕ್ಕೆ ನೀವು ಹಾಕಿದ 1 ಲಕ್ಷಕ್ಕೆ ಇಂಟ್ರೆಸ್ಟ್ 4,000 ಬರ್ತದೆ ಅಷ್ಟೇ. ಸೊ ಆ 4,000 ಹಿಡ್ಕೊಂಡು ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಬಹುದು, ಓಕೆ ಸರಿ ನಾನು 1 ಲಕ್ಷ ಅಲ್ಲ 10 ಲಕ್ಷ ಆಗ್ತಾನೆ, ಸೊ ನಮ್ಮ ರಿಟರ್ನ್ಸ್ 2 ಪಟ್ಟು ಜಾಸ್ತಿ ಆಗ್ತದೆ. ಸೊ ನೋ, ಇವನ್ ನಿಮ್ಮ ರಿಟರ್ನ್ಸ್ ಜಾಸ್ತಿ ಆಗ್ಲಿಕ್ಕೆ ಇನ್ನೊಂದು 40 ವರ್ಷ ತಗೊಳ್ತದ. ಈ ಬ್ಯಾಂಕ್ ನಲ್ಲಿ ಇಟ್ಟು ಸೇವಿಂಗ್ಸ್ ಮಾಡಿ ನಿಮ್ಮ ಜಾಬ್ ಇಂದ ನೀವು ಅರ್ನ್ ಮಾಡಿ 40-50 years ನೀವು ತಗೊಳ್ತಿರೋ, ಅದೇ ನೀವು ಬಿಸ್ನೆಸ್ ಮಾಡಿದ್ರೆ ದ ಸೇಮ್ ಅಮೌಂಟ್ ನೀವು
ದ ನೆಕ್ಸ್ಟ್ 5 to 6 months ನೀವು ಅರ್ನ್ ಮಾಡ್ಕೊಳ್ಬಹುದು. ಎಸ್, 5 to 6 months. ದ ಸೇಮ್ ಥಿಂಗ್ ನೀವು 40 years ಏನು ವೇಟ್ ಮಾಡ್ತಿರೋ, ದ ಸೇಮ್ ಅಮೌಂಟ್ ಅನ್ನು ನೀವು ನೆಕ್ಸ್ಟ್ 5 to 6 months ನೀವು ಅರ್ನ್ ಮಾಡ್ಕೊಳ್ಬಹುದು. ಅಂಡ್ ಇಲ್ಲಿ ನಾನೊಂದು ಸೀಕ್ರೆಟ್ ಹೇಳ್ತೇನೆ, ಇದೆಲ್ಲ ನೀವು ಸಿಂಪಲ್ ಟೀ ಅಥವಾ ಕಾಫಿ ಕನ್ಸ್ಯೂಮ್ ಮಾಡೋದ್ರಿಂದ. ಸೊ ಚೂಸ್ ವೈಸ್ಲಿ. ನೀವು ಏನ್ ಮಾಡ್ತಿದ್ದಾರಂತ ಹೇಳಿ ಒಮ್ಮೆ ಪಾಸ್ ಮಾಡಿ ಥಿಂಕ್ ಮಾಡಿ. ಅಂಡ್ ನಿಮ್ಮ ನೇಬರ್ಸ್ ಅಥವಾ ಫಾರ್ ಎಕ್ಸಾಂಪಲ್ ನಿಮ್ಮ ಕಂಪನಿ, ನಿಮ್ಮ ಸರೌಂಡಿಂಗ್ಸ್ ಜನರ ಬಗ್ಗೆ ಸಹ ಒಮ್ಮೆ ನೋಡಿ. ಏನಂತ ಹೇಳಿದ್ರೆ, ನೀವು ಏನೋ ಒಳ್ಳೇದ್ ಅರ್ನ್ ಮಾಡ್ತಿರ್ಬೋದು, ಬಟ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಮ್ಗೆ ಒಂದು ಒಳ್ಳೆ ಹ್ಯಾಬಿಟ್ ಬಿಲ್ಡ್ ಮಾಡ್ಲಿಕ್ಕೆ ಟೈಮ್ ಇರೋದಿಲ್ಲ, ನಮ್ಗೆ ನಮ್ಮ ಫ್ಯಾಮಿಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಟೈಮ್ ಇರೋದಿಲ್ಲ, ನಮ್ಮ ಹೆಲ್ತ್ ಮೇಲೆ ಸಹ ನಮ್ಗೆ ಫೋಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ದಿಸ್ ಇಸ್ ಇಟ್. ಸೊ ಇವತ್ತು ನಿಮ್ಗೆ ಆಪ್ಷನ್ ಇದೆ, ಒಂದ್ ಸ್ವಲ್ಪ 30 to 1 hour ಟೈಮ್ ಹಾಕಿ ನೆಕ್ಸ್ಟ್ 5 to 6 months ಅಲ್ಲಿ ಒಂದು ಎಕ್ಸ್ಟ್ರಾ 30 to 50,000 rupees ನಿಮ್ಮ ಕರೆಂಟ್ ಇನ್ಕಮ್ ಸ್ಟ್ರೀಮ್ ಅಂತ ಜಾಸ್ತಿ ಅರ್ನ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಚಾಯ್ಸ್ ಇಸ್ ಯೋರ್ಸ್. ಇಟ್ ಆಲ್ ಡಿಪೆಂಡ್ಸ್ ಆನ್ ಯೋರ್ ವೈ. ಸೊ ಇನ್ನು ಟೈಮ್ ಮೇಲಿಲ್ಲ. ನಿಮ್ಮ ಸ್ಕಿಲ್ಸ್ ಮೇಲೆ ನೀವು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಿ. ನಿಮ್ಗೆ ಗೈಡೆನ್ಸ್ ಬೇಕಾದ್ರೆ ಈ ಡಿಸ್ಕ್ರಿಪ್ಷನ್ ನಲ್ಲಿರುವ ಫಸ್ಟ್ ಲಿಂಕ್ ವಾಟ್ಸ್ಆಪ್ ನನ್ನ ಹತ್ರ ಕನೆಕ್ಟ್ ಆಗಿ ಅಂಡ್ ಬಿ ಅನ್ಸ್ಟಾಪಬಲ್. ಸೊ ಈ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ ಯು. ಅಂಡ್ ನಿಮ್ಗೆ ಈ ವಿಡಿಯೋದಿಂದ ಏನಾದ್ರೂ ವ್ಯಾಲ್ಯೂ ಸಿಕ್ಕಿದ್ರೆ, ನಿಮ್ಗೆ ಇದು ಬೇರೆಯವರಿಗೆ ಹೆಲ್ಪ್ ಆಗ್ತದೆ ಅಂತ ಅನ್ಕೊಂಡ್ರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂಡ್ ಈ ವಿಡಿಯೋನು ಶೇರ್ ಮಾಡಿ. ಸೊ ದಟ್ ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ಅವರ ಲೈಫ್ ಸಹ ನಿಮ್ಮಿಂದಾಗಿ ಇಂಪ್ರೂವ್ ಆಗಿ. ಥ್ಯಾಂಕ್ ಯು. ಗುಡ್ ಲಕ್. ಟೇಕ್ ಕೇರ್.